ನೋಡು, ನಿನ್ ಮದ್ವೆ ವಿಚಾರನ ಇನ್ನು ಮುಂದೂಡಕ್ಕಾಗಲ್ಲ. ಒಳ್ಳೆ ಕುಟುಂಬದಿಂದ ಬಂದೈತೆ ಸಂಬಂಧ. ಹುಡ್ಗಿನೂ ಓದಿದಾಳೆ, ಮನೆಯವರು ಕೂಡ ತುಂಬಾ ಒಳ್ಳೆಯವ್ರಂತೆ. ಕೇಳ್ಪಟ್ಟಿದ್ದೀನಿ, ಎಲ್ಲ ವಿಚಾರಿಸಿದೀನಿ, ಒಳ್ಳೆ ಕುಟುಂಬ. ಆ, ಮದ್ವೆ ಆಗ್ಬಿಡು. ಅಪ್ಪ, ನನ್ಗೀಗ ಮದ್ವೆ ಬಗ್ಗೆ ಯೋಚನೆ ಮಾಡಕ್ಕೂ ಸ್ವಲ್ಪ ಸಮಯ ಬೇಕಪ್ಪ. ನನ್ಗೀಗ್ಲೇ ಏನು ಹೇಳಕ್ಕಾಗಲ್ಲ. ಅಲ್ಲ ಕಣ, ನಿನಗೆ ಇನ್ನೂ ಎಷ್ಟು ಸಮಯ ಬೇಕು? ನಾವೇನು ನಿನಗೇನು ಬಲವಂತ ಏನು ಮಾಡ್ತಾ ಇಲ್ಲ. ಹುಡುಗಿ ನೋಡ್ಕೊಂಬರೋಣ, ಏನು ಎತ್ತ ನೋಡೋಣ. ಇಷ್ಟ ಆದರೆ ಆಗಿದೆ ಅಂತ ಹೇಳೋಣ, ಇಲ್ಲ ಅಂದರೆ ಬೇಡ ಅಂತ ಹೇಳ್ಬಿಡೋಣ. ಹುಡುಗಿ ಮನೆ ಕಡೆಯವರು ಚೆನ್ನಾಗಿದ್ರಂತೆ, ಹುಡುಗಿನೂ ಒಳ್ಳೆಯವಳಂತೆ, ಓದೋಳಂತೆ. ಒಳ್ಳೆ ಸಂಬಂಧ ಅಂತೆ. ಅದಕ್ಕೂ ನಮಗೂ ಚೆನ್ನಾಗಿ ಆಗ್ಬರುತ್ತಲ್ಲ ಅಂತ ಹೇಳ್ಬಿಟ್ಟು, ನಿನಗೂ ಕೆಲ್ಸಕ್ಕೆ ತಕ್ಕನಂಗೆ ಹುಡುಗಿನೂ ಸಿಗ್ತಾಳಲ್ಲ ಅಂತ ಹೇಳ್ಬಿಟ್ಟು ನಾವು ಆಸೆ ಪಟ್ಟರೆ ನೀನೇ ಒಂಥರ ಹೇಳ್ತೀಯ, ಬೇಡ 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 ಅಂತಲೇ ಇದೆಯಾ. ಅದು ಯಾವ ಹುಡುಗಿ ಅಂತನಾದ್ರೂ ಬಾಯಿ ಬಿಟ್ಟು ಹೇಳ್ತೀಯ, ಅದನ್ನೂ ಹೇಳಂಗಿಲ್ಲ ನೀನು. ಹುಡುಗಿ ಹೆಂಗಿದ್ದಾಳೆ ಅಂತ ನೀವು ಇಷ್ಟಪಟ್ಬಿಟ್ರೆ, ಅಮ್ಮ ನನ್ನ ಮಾತನ್ನ ಒಂದ್ಸರಿ ಕೇಳಮ್ಮ. ನಾನು ಯಾರನ್ನೋ ಒಬ್ರನ್ನ ಇಷ್ಟಪಡ್ತಿದ್ದೀನಿ. ಯಾರನ್ನ? ಹಾಂ, ಯಾರನ್ನ ಇಷ್ಟಪಡ್ತಿದೀಯ ನೀನು? ಇಷ್ಟಪಡ್ತಿದ್ದೀನಿ ಅನ್ನೋ ರೇಂಜಿಗೆ ಬಂದ್ಬಿಟ್ಟ ನೀನು? ಒಬ್ಳು ಇದ್ದಾಳೆ, ಆದರೆ ಇನ್ನೂ ಮನೆಯವ್ರ ಜೊತೆ ಯಾರ ಜೊತೆ ಇನ್ನೂ ಮಾತಾಡಿಲ್ಲ. ಹಾಗಾದ್ರೆ ನೀನು ಯಾಕೆ ಇಷ್ಟು ದಿನ ಯಾವ್ದು ಹೇಳಲಿಲ್ಲ? ಮನೆ ಕಡೆ ಸಂಬಂಧ ಬಂದೈತೆ ಅಂತ ನೀವು ಹೇಳಿದ್ದೀನಿ. ಈಗ ಅವರು ಅಪ್ಪ ಅಮ್ಮ ಬಂದು ಏನು ಎತ್ತ ಅಂತ ವಿಚಾರಿಸ್ಕೊಂಡು ಹೋಗೋಕ್ಕೂ ಅದ್ರ ಬಗ್ಗೆನೂ ಹೇಳಿದ್ದೀನಿ, ಎಲ್ಲನೂ ಹೇಳಿದ್ದೀನಿ ತಾನೇ. ಹೇಳ್ಬೇಕಿತ್ತು, ನನಗೆ ಈ ಮದುವೆನೇ ಇಷ್ಟ ಇಲ್ಲ, ನಾನು ಯಾರನ್ನೋ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ಬೇಕಿತ್ತು ಕಣೋ. ಈಗ ಬಂದ್ಬಿಟ್ಟು ನಾನು ಯಾರನ್ನೋ ಇಷ್ಟಪಡ್ತಿದ್ದೀನಿ ಅಂದರೆ ಹೆಂಗೆ? ಏನಂತ ಅರ್ಥ ಇದು? ನಿನಗೆ ಅವಳ ಮೇಲೆ ಇಷ್ಟ ಇದೆ ಅಂತ ಅಂದ್ಕೊಳ್ಳೋಣ. ನಿನಗೆ ಅವಳ ಮನೆಯವ್ರ ಬಗ್ಗೆ ಗೊತ್ತಿದೆಯಾ? ಅವಳ ಕುಟುಂಬ ಯಾವುದು, ಯಾವ ಊರು, ಏನು ಎತ್ತ, ಅವಳ ಪರಿಸ್ಥಿತಿ ಏನು, ಅವಳ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಿದ್ದಾರೆ, ಏನು ಅಂತ ಏನಾದರೂ ಗೊತ್ತಿದೆಯಾ ನಿನಗೆ? ಫಸ್ಟ್ ಡಿಗ್ರಿ ಅವಳು ಜಾಯಿನ್ ಆಗ್ತಾ ಇದ್ಲು, ಆವಾಗ ನಾನು ಥರ್ಡ್ ಡಿಗ್ರಿ ಓದ್ತಾ ಇದ್ದೆ. ಅವಾಗ ಅವ್ರು ಪರಿಚಯ ಆದರು, ಅವಾಗ ಲವ್ ಮಾಡಿದ್ದಷ್ಟೇ. ಆಮೇಲೆ ನನ್ನ ಕೆಲಸದಲ್ಲಿ ಇದಾದೆ, ಅವಳು ಈಗ ಕ್ಲಿಯರ್ ಆಗ್ತಾ ಇದೆ. ಹಂಗಾಗಿ ಇಷ್ಟಪಡ್ತಿದ್ದೀವಿ ಅಷ್ಟೇ. ಅವ್ರ ಮನೆ ಬಗ್ಗೆ ಅಷ್ಟೊಂದು ನಾನು ತಿಳ್ಕೊಂಡಿಲ್ಲ. ನೀನು ಹೇಳ್ತಿರೋದು ನೋಡಿದ್ರೆ ಸಣ್ಣ ಮಕ್ಳು ಆಟ ಆಡ್ದಂಗೆ ಆಡ್ತಿದ್ಯಾ ನೀನು. ಹಾಂ, ಏನು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ. ಇಷ್ಟಪಟ್ಬಿಟ್ರೆ ಜೀವನ ಆಗಲ್ಲ, ಬರೀ ಇಷ್ಟನೇ ಎಲ್ಲನೂ ಮದುವೆ ಆಗ್ಬಿಡುತ್ತಾ? ಜೀವನಕ್ಕೆ ಒಂದು ಜವಾಬ್ದಾರಿ ಇದೆ. ಏನು ಎತ್ತ, ಏನು ಅಂತ ಒಂದನ್ನು ಯಾವುದು ತಿಳ್ಕೊಂಡಲ್ಲಿ ನೀನು ಬರೀ ಇಷ್ಟಪಡ್ತಿದ್ದೀನಿ ಅಂದ್ಬಿಟ್ರೆ ಮದುವೆ ಆಗ್ಬಿಡುತ್ತಾ? ಅಪ್ಪ, ಅದು ಏನದು, ಅದು ಇದು ಅಂತ ಏನು ಕತೆ ಪುರಾಣ ಹೊಡೆಯೋಕೋಬೇಡ. ನೀನು ಏನು ಹೇಳ್ತಿದ್ಯೋ ಅದನ್ನು ಮುಂದಕ್ಕೆ ಮಾತಾಡೋಣ. ಈಗ ಹುಡುಗಿ ಮನೆಯವ್ರಿಗೆ ಬರೋಕ್ಕೆ ಹೇಳಿದ್ದೀನಿ. ಮನೆ ನೋಡ್ಕೊಂಡು ಅವ್ರ ಬಗ್ಗೆ ಏನು ಎತ್ತಂತೆ ವಿಚಾರಿಸ್ಕೊಂಡು ಆಮೇಲೆ ಹುಡುಗಿ ನೋಡೋಕೆ ನಾವು ಹೋದ್ರಾಯ್ತು. ನೋಡೋಣ. ಬರೀ ನಿನ್ನ ಕಥೆನೇ ಆಯಿತು, ಹೇಳೋದು ಇಲ್ಲ, ಕರೆಕ್ಟಾಗಿ ತಿಳ್ಕೊಂಡು ಇಲ್ಲ. ಏನು ಅಂದ್ಕೊಂಡಿದ್ಯೋ ದೇವ್ರೊಬ್ಬನೇ ಬಲ್ಲ. ಬಗ್ಗೆ ನಾವು ಹೋಗಿ ಹುಡ್ಕೊಂಡ್ ಮನೆ ನೋಡ್ಕೊಂಬರೋಣ. ರತ್ನಲ್ಗೆ ಈಗಲೇ ಏನು ಹೇಳೋಕ್ಕೂ ಅಗತ್ಯನೂ ಏನಿಲ್ಲ. ಮೊದಲು ನಾವು ಹೋಗ್ಬಿಟ್ಟು ಏನು ಹೆಂಗೈತೆ, ಆ ಕುಟುಂಬ ಹೆಂಗೈತೆ, ಅವ್ರ ಮಾತುಕತೆ ಹೆಂಗೈತೆ, ನಡವಳಿಕೆ ಹೆಂಗೈತೆ ಅಂತೆಲ್ಲ ತಿಳ್ಕೊಂಬರೋಣ. ಆಮೇಲೆ ನೋಡೋಣ ಏನು ಮಾಡಬೇಕು, ಏನು ಬಿಡಬೇಕು ಅಂತ. ಸರಿ ರೀ, ಆದರೆ ನಾವು ಯಾರು ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ರತ್ನಂಗೆ ಹೇಳ್ದೆ ಇರೋಕ್ಕೆ ಆಗುತ್ತಾ? ಅದು ಸರಿನಾ ತಪ್ಪು ಒಂದು ಅರ್ಥನೇ ಆಗ್ತಿಲ್ಲ. ಅವಳಿಗೆ ಸಂಬಂಧ ಬಂದೈತೆ ಅಂತಲೂ ಗೊತ್ತೈತೆ, ಆದರೆ ಹುಡುಗನ ಮನೆಗೂ ನೋಡೋಕೆ ಹೋಗ್ತಿದ್ದೀವಿ ಅಂತ ಹೇಳಿದರೆ ಅವಳಿಗೂ ಒತ್ತಡ ಆಗುತ್ತೆ. ಅದಕ್ಕೆ ಬೇಡ ಈಗಲೇ ಏನು ಹೇಳೋದು, ನಾವಿಬ್ಬರು ಹೋಗ್ಬಿಟ್ಟು ಬರೋಣ. ಏನು ಎತ್ತ, ಹುಡುಗನ ಮನೆ ಎಂಥದ್ದು, ಹುಡುಗ ಎಂತನು, ಮನೆ ಕುಟುಂಬ ಹೆಂಗೈತೆ, ವಾತಾವರಣ ಹೆಂಗೈತೆ ಅಂತ ಎಲ್ಲ ತಿಳ್ಕೊಂಬರೋಣ. ಅದು ನಮಗೆ ಒಪ್ಪಿಗೆ ಆದರೆ ಹೇಳೋಣ, ನಿಧಾನಕ್ಕೆ ಸಮಾಧಾನದ ಕೂರಿಸಿ. ಇಲ್ವಾ ಅಲ್ಲೇ ತಲೆಗೆ ಕೈ ಬಿಟ್ಬಿಡೋಣ ಅಂತ ಅಷ್ಟೇ. ಅಪ್ಪ, ನೀವು ಹೋಗಿ ನೋಡ್ಕೊಂಬರ್ರಿ. ನೀವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ಆದರೆ ರತ್ನಳ್ಗೆ ಇಷ್ಟ ಇದೆಯೋ ಇಲ್ವಾ ಅಂತ ಒಪ್ಪಿಗೆ ಆದ್ರೂ ಒಪ್ಪಿಗೆ ಆಗಿಲ್ಲ ಅಂದರೂ ಅವಳಿಗೆ ಒಂದು ಮನಸ್ಸಿಗೆ ಏನೈತೆ ಅಂತ ಅವಳ ಮಾತಲ್ಲಿ ಕೇಳ್ರಿ. ನಿಮ್ಮ ಮಾರಕ್ಕೆ ನೀವೇ ಏನು ನಿರ್ಧಾರ ತಗೊಳಕ್ಕೆ ಹೋಗ್ಬಿಡ್ರಿ. ಏನು ಹೇಳ್ತಿರೋದು ಸರಿ ಕಣಪ್ಪ, ನಾನು ಅದೇ ನಿರ್ಧಾರಕ್ಕೆ ಈಗ ಏನು ಹೇಳೋದು ಬೇಡ. ಆ ಕುಟುಂಬ ಚೆನ್ನಾಗೈತೆ ಅಂತ ನನಗೆ ಗೊತ್ತಿರೋರು ಎಲ್ಲರೂ ಹೇಳೋರೆ. ಆದರೆ ಎಲ್ಲನೂ ತಿಳ್ಕೊಂಡೆ ಬಿಟ್ಟ ನಾನು ಅವ್ರ ಮನೆಗೆ ಒಂದ್ಸರಿ ಹೋಗ್ತಾರೆ ಇದೀಗ. ಅದೇ ಬರೋಕ್ಕೆ ಬೇರೆ ಹೇಳೋರೆ. ಈಗ ಬರ್ದಂಗೆ ಬೇಡ ಅನ್ನೋಕ್ಕಾಗಲ್ಲ. ಈಗ ಬಂದಿರೋ ಒಂದು ಸಂಬಂಧ ನೆನ್ನೆನೇ ಹೇಳಿದ್ನಲ್ಲ, ಕೂಡ್ ಬಂದ ಸಂಬಂಧನ ಅರ್ಧಕ್ಕೆ ಕೊಯ್ಬಿಟ್ರೆ ಮುಂದೆ ಕಂಕಣ ಬಲ ಬರೋದು ತುಂಬ ತೊಂದರೆ ಆಯ್ತೈತೆ. ಅದಕ್ಕೆ ಏನು ಏತಂತ ನೋಡ್ಕೊಂಬರೋಣ. ಅಷ್ಟು ನಮಗೆ ಆಗಿ ಬರ್ದೇ ಇದ್ರೆ ಸಂಬಂಧನ ಕೈ ಬಿಟ್ಬಿಡೋಣ. ಈಗ ನೋಡ್ಕೊಂಬರಕ್ಕೆ ಏನಾಗೈತೆ, ಏನು ದುಡ್ಡು ಕೊಡ್ಬೇಕಾ? ನೋಡ್ಕೊಂಬರೋಣ, ಏನು ಎತ್ತ ಅಂತ ಎಲ್ಲ ತಿಳ್ಕೊಂಬರೋಣ. ತಿಳ್ಕೊಂಬಂದು ಇವಳ ಮನ್ಸಾಗ ಏನೈತೆ ಎತ್ತ ಅಂತ ಎಲ್ಲ ಬಾಯಿ ಬಿಡ್ಸೋಣ. ಆಮೇಲೆ ಇವಳ ಮನಸ್ಸಲ್ಲಿ ಅಷ್ಟು ಖಚಿತವಾಗಿ ಏನಾರು ಇದ್ದರೆ ಅದಕ್ಕೆ ಏನಾರ ಒಂದು ಮುಂದಕ್ಕೆ ನಿರ್ಧಾರ ಮಾಡೋಣ. ಏನು ಎತ್ತ ಬ್ಯಾಡ್ವೋ ಬೇಕಾ ಅಂತ ಅವ್ರಿಗೆ ಇನ್ನೊಂದ್ಸರಿ ತಿಳಿಸಿದ್ರಾಯ್ತು. ಬೇಕೇ ಬೇಕು ಅಂತ ಅವರು ಇಲ್ಲ, ಬ್ಯಾಡ್ವೇ ಬೇಡ ಅಂತ ನಾವು ಇಲ್ಲ.
ಏನೋ ಒಂದು ಮಾತು ಕೇಳ್ಕೊಂಬರಕ್ಕೇನು, ಅದಕ್ಕೋಸ್ಕರ ನೀವು ಹೋಗ್ತಿರೋದು ಕಣಪ್ಪ. ಈಗ ಮಕ್ ಮುರ್ದಂಗೆ ಬರ್ರಿ ಅಂತ ಅಷ್ಟು ಒತ್ತಾಯ ಮಾಡಿದ್ದಾರೆ. ಈಗ ಮಕ್ ಮುರ್ದಂಗೆ ಹೇಳಿದ್ರೆ ಈಗ ಅವ್ರಿಗೆ ಯಾವ ಥರ ಎದ್ರಿಗೆ ಸಿಕ್ತೆಗೆ ನಮಗೂ ಆ ಮಕ ತೋರ್ಸಕ್ಕೆ ಹೆಂಗಾಗುತ್ತೆ ಹೇಳು ನೀನೆಯ. ನೀನು ಹೇಳ್ಬೇಕಾಗಿರೋದು ಇನ್ನೂ ವಿಷಯ ಇದೆಯಾ ಏನು ಅಂತ ಮೆಸೇಜ್ ಮಾಡು. ನಮ್ಮನೇಲಿ ಕೂಡ ಮದುವೆ ವಿಷಯ ಮಾತಾಡ್ತಿದ್ದಾರೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಅಪ್ಪ ಕೇಳಿದ್ರು. ನಾನು ಹೇಳಿದ್ದೀನಿ, ನಮ್ಮಿಬ್ರು ವಿಷಯ ಮನೇಲಿ ಹೇಳಿದ್ದೀನಿ. ಹಾಂ ನಿಮ್ಮ ಮನೇಲಿ ವಿಷಯ ಹೇಳ್ದ, ಆದರೆ ನಾನಿನ್ನೂ ಹೇಳೇ ಇಲ್ಲ ನಮ್ಮ ಮನೇಲಿ ವಿಷಯನ. ಏನಂದ್ರು ನಿಮ್ಮ ಮನೇಲಿ? ಅವ್ರಿಗಿನ್ನೂ ಏನೂ ಒಪ್ಪಿಗೆನೇ ಇಲ್ಲ. ನಿಮ್ಮ ಮನೆ ಕುಟುಂಬ ಯಾವ ಊರು ಏನು ಎತ್ತ ಏನು ತಿಳ್ಕೊಂಡಿದ್ಯಾ ಅಂತ ಕೇಳಿದ್ರು. ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ ಅಂದಿದ್ದಕ್ಕೆ ಸ್ವಲ್ಪ ಬೈದರು. ಆದರೆ ಅವರು ಇನ್ನೊಂದು ಸಂಬಂಧನ ನೋಡ್ತಿದ್ದಾರೆ. ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅವ್ರ ಅವ್ರ ಮನೆಯವ್ರು ಕೂಡ ಇವತ್ತು ಬರ್ತಾ ಇದ್ದಾರಂತೆ. ಅಯ್ಯೋ ನಮ್ಮ ಮನೇಲೂ ಅದೇ ಪರಿಸ್ಥಿತಿ ನಡೀತೈತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನಿಮ್ಮ ಮನೇಲಿ ಬೇರೆ ಥರ ನಡೀತೈತೆ, ನಮ್ಮ ಮನೇಲೇ ಬೇರೆ ಥರ ನಡೀತಿದೆ. ನಮ್ಮ ಮನೇಲಿ ನನಗೆ ಹುಡುಗ ನೋಡ್ತಾ ಇದ್ದಾರೆ, ನಿಮ್ಮ ಮನೇಲಿ ನಿನಗೆ ಹುಡುಗಿ ನೋಡ್ತಾ ಇದ್ದಾರೆ. ಆದರೆ ನಾವಿಬ್ರು ಇಷ್ಟಪಡ್ತಿದ್ದೀವಿ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಅಂಥ ಪರಿಸ್ಥಿತಿಲಿ ನಾವಿಬ್ರು ಇದ್ದೀವಿ. ಆದರೆ ನೀನು ನನ್ನನ್ನು ಅರ್ಧದಲ್ಲಿ ಕೈ ಬಿಡಲ್ಲ ಅಲ್ವಾ? ನಾನು ನಿನ್ನ ಬಿಟ್ಬಿಡೋಕ್ಕೆ ಇಷ್ಟಪಡ್ತಿಲ್ಲ. ನಾನು ನಿನ್ನ ತುಂಬ ಮನಸಾರಿ ಇಷ್ಟಪಡ್ತೀನಿ. ಆದರೆ ನಮ್ಮ ಮನೆಯವ್ರನ್ನ ನೋಯಿಸೋಕ್ಕೂ ಕೂಡ ನನಗಿಷ್ಟ ಇಲ್ಲ. ಏನು ಎತ್ತ ಅಂತ ನಿಧಾನವಾಗಿ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಬಾಗಿಲು ತೆಗಿಯಾ? ಸರಿ ಆಯಿತು, ನಿನಗೆ ಆಮೇಲೆ ಮಾಡ್ತೀನಿ. ನಾಳೆಗೆ ಹುಡುಗಿನ ಕಡೆಯವ್ರು ಬರ್ತಾರಂತೆ. ಬಂದ್ಬಿಟ್ಟು ಏನು ಎತ್ತ ಅಂತ ಎಲ್ಲ ಹೇಳಿದ್ಮೇಲೆ ಅವ್ರು ಏನಾರ ನಮ್ಗೆ ಇಷ್ಟ ಆದರೆ ತಿರುಗಿ ದಿನನೆಯ ಹುಡುಗಿ ಮನೆಗೆ ಹೋಗಿ ಹುಡುಗಿ ನೋಡ್ಕೊಂಬರೋಣ ಅಂತ ಹೇಳ್ತಾರೆ ನಿಮ್ಮ ಅಪ್ಪ. ಏನಮ್ಮ ಇದು ಇಷ್ಟು ಬೇಗನಾ? ಏನು ಎತ್ತ ಅಂತ ನೀನು ಹೇಳ್ದಂಗೆ ದಿಢೀರ್ನ ಅಂತಾನೆ ಹುಡುಗಿ ಮನೆಗೆ ಹೋಗಿ ನೋಡ್ಕೊಂಬರೋಣ ಅಂದರೆ ಹೆಂಗಮ್ಮ ನೀನು? ಅದರಲ್ಲಿ ಏನೈತೆ, ಹೋಗ್ಬಿಟ್ಟು ಹುಡುಗಿ ಮನೆ ಹುಡುಗಿ ಕುಟುಂಬ ಎಲ್ಲನೂ ನೋಡ್ಕೊಂಬರೋಣ. ಹುಡುಗಿನೂ ನೋಡ್ದಂಗೆ ಆಗುತ್ತೆ. ನಿನ್ಗಿಷ್ಟ ಆದ್ರೆ ಏನು ಅಂತ ಹೇಳು, ಇಲ್ಲ ಅಂದ್ರೂ ಏನಂತನೂ ಹೇಳು. ನೋಡ್ಕೊಂಬಂದ್ರೆ ಏನು ತೊಂದರೆ ಇರವಲ್ಲ. ಹೋಗಿ ಏನು ಎತ್ತ ಅಂತ ನೋಡ್ಕೊಂಬಂದ್ರೆ ಆಯಿತು. ಆಮೇಲೆ ಮುಂದಿನ ಮಾತುಕತೆ ಮಾತಾಡಿದ್ರಾಯ್ತು. ಯಾಕೆ ಇಷ್ಟೊಂದು ಇದು ಮಾಡ್ಕೊತಿದ್ಯಾ ನೀನು? ನೀನು ಏನು ಹೇಳಿದ್ರು ಅರ್ಥನೂ ಮಾಡ್ಕೊತಿಲ್ಲ. ಇತ್ಲಾಗೆ ಏನು ಅವ್ರ ಬಗ್ಗೆ ಏನು ಗೊತ್ತೈತೆ ಹುಡುಗಿ ಬಗ್ಗೆ ಅದನ್ನೂ ಹೇಳು ಅಂದರೆ ನನಗೆ ಅದು ಏನು ಗೊತ್ತಿಲ್ಲ, ಹುಡುಗಿ ಮಾತ್ರ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತೀಯ. ಏನಂತ ಅಂದ್ಕೋಬೇಕೋ ಒಂದು ಅರ್ಥನೇ ಆಗ್ತಿಲ್ಲ ನನಗಂತೂ. ಸರಿ ಆಯಿತು ರತ್ನ, ಕೇಳ್ತಾ ಇದ್ದೀನಿ, ಏನು ಹೇಳಂಗಿಲ್ಲ. ನಿನ್ನ ಮನಸ್ಸಲ್ಲಿ ಏನೋ ಇಟ್ಕೊಂಡಿದ್ಯಾ ಅಂತ ನನಗೆ ಗೊತ್ತಾಗ್ತೈತೆ. ಆದರೆ ಏನು ಕೇಳಿದ್ರು ಹೇಳಂಗಿಲ್ಲ. ಏನಾರ ಹೇಳಿದ್ರೆ ನನ್ನ ಮನಸ್ಸು ಒಂಚೂರು ಆಗ್ರ ಆಗುತ್ತೆ ಕಣೆ. ಏನು ಎತ್ತನಾದರೂ ಹೇಳಿ. ನಾಳೆ ಹುಡುಗಿ ಮನೆಯವ್ರು ಬರ್ತಾರಂತೆ. ಹುಡುಗಿ ಮನೆಯವ್ರು ಏನಾರು ಇಷ್ಟ ಆದರೆ ನಾಡಿದ್ದು ಹೋಗ್ಬಿಟ್ಟು ಹುಡುಗಿ ನೋಡ್ಕೊಂಬರೋಣ ಅಂತ ಹೇಳ್ತಿದ್ದಾರೆ ನಮ್ಮ ಮನೇಲಿ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲಪ್ಪ. ಅಯ್ಯೋ, ಯಾಕೆ ಅಷ್ಟೊಂದು ಗಾದ್ರೆ ಅದೇ ಫೋನ್ ನೋಡಿ ಏನು ಬಂದಿತ್ತು ಅದ್ರಾಗೆ? ಹಾಂ, ಅಂಥದ್ದೇನು ಬಂದಿತ್ತೆ? ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಹಕರಿಸಿ ಈ ಕಥೆಯನ್ನು ಮುಂದುವರಿಸೋಣ. ಒಬ್ಬೊಬ್ಬರಿಗೆ ಲಾಸ್ಟಲ್ಲಿ ಥರ ಕನ್ಫ್ಯೂಸ್ ಆಗ್ತಿತ್ತು. ಫಸ್ಟ್ ಸ್ಟಾರ್ಟಿಂಗು ಏನೋ ಬೇರೆ ರೀತಿ ತೋರಿಸಿದ್ರು, ಈಗ ಬೇರೆ ರೀತಿ ತೋರಿಸ್ತಾ ಇದ್ದಾರೆ ಅಂತ. ಫಸ್ಟ್ ಸ್ಟಾರ್ಟಿಂಗು ನಾವು ತೋರಿಸಿದ್ದು ಹುಡುಗಿಗೆ ಒಂದು ಹುಡುಗನ ನೋಡಿರ್ತಾರೆ. ಅವಾಗ ಏನೋ ಆ ಹುಡುಗನಿಗೆ ಏನೋ ಸಮಸ್ಯೆ ಇರುತ್ತೆ ಅಂತ ತೋರಿಸಿದೆ. ಅದು ಯಾಕೋ ನನಗೆ ಅದು ಸರಿ ಅನ್ನಿಸ್ತಿಲ್ಲ. ಅದಕ್ಕೋಸ್ಕರ ಅದನ್ನು ಅಲ್ಲಿಗೆ ಕಟ್ ಮಾಡಿಬಿಟ್ಟು ಆ ಹುಡುಗಿ ಪಿಕ್ಚರನ್ನೇ ಬೇರೆ ರೀತಿ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಕತೆ ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ. ಒಬ್ಬೊಬ್ರು ಕನ್ಫ್ಯೂಸ್ ಆಗ್ತಿದೆ. ಎಲ್ಲ ಅರ್ಧಂಬರ್ಧ ಆಗ್ತಾ ಇದ್ದೀರಾ ನೀವು, ನಮ್ಗೆ ಒಂಚೂರು ಅರ್ಥನೇ ಆಗ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ಸ್ವಲ್ಪ ಕ್ಲಿಯರಿಟಿ ಬೇಕಿತ್ತಲ್ವಾ, ಅದಕ್ಕೋಸ್ಕರ ಹೇಳ್ದೆ ಅಷ್ಟೇ. ಈ ಕತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ.